ನಾಗವೇಣಿ ರಾಜಪ್ಪ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಆಗ್ಬೋದು, ಮೋಜ್ ಆಗ್ಬೋದು, ಫೇಸ್ಬುಕ್ ಆಗ್ಬೋದು, ಇನ್ಸ್ಟಾಗ್ರಾಮ್ ಆಗ್ಬೋದು, ಏನಾದರೂ ಅಡ್ವರ್ಟೈಸ್ಮೆಂಟು ಏನಾದರೂ ಹಾಕಿದರೆ ಅದ್ರ ಮೇಲೆ ಕ್ಲಿಯರಾಗಿ ಮೆನ್ಷನ್ ಮಾಡಿರುತ್ತೆ, ಕಾಲ್ ಮಾಡಬೇಡಿ, ಓನ್ಲಿ ವ್ಯಾಟ್ಸಪ್ ಅಂತ ಕೊಟ್ಟಿರುತ್ತೆ. ವ್ಯಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅಂತಲೇ ಹೇಳಿರೋ ಅಂಥದ್ದು. ಬಟ್ ಸುಮಾರು ಜನ ಕಾಲ್ ಮಾಡ್ತೀರಾ, ವ್ಯಾಟ್ಸಪ್ ಅಂತ ಕ್ಲಿಯರಾಗಿ ಮೆನ್ಷನ್ ಆಗಿದೆ. ದಯವಿಟ್ಟು ಕಾಲ್ ಮಾಡೋಕ್ಕೆ ಯಾರೂ ಬರಬೇಡಿ. ಬ್ಯಾಕ್ ಟು ಬ್ಯಾಕ್ ನಾನ್ ಸ್ಟಾಪ್ ಕಾಲ್ಸ್ ಬರ್ತಾ ಇರುತ್ತೆ. ವ್ಯಾಟ್ಸಪ್ಪಲ್ಲೂ ಕಾಲ್ ಮಾಡ್ತೀರಾ, ನಾರ್ಮಲ್ ಕಾಲಲ್ಲೂ ಮಾಡ್ತೀರಾ. ಪ್ರತಿಯೊಂದಕ್ಕೂ ನಾವು ರೆಸ್ಪಾನ್ಸ್ ಮಾಡೋದಕ್ಕೆ ಭಾರಿ ಕಷ್ಟ ಆಗುತ್ತೆ. ಕ್ಲೀನಾಗಿ ಅಡ್ವರ್ಟೈಸ್ ಮೇಲೆ ಮೆನ್ಷನ್ ಆಗಿರುತ್ತೆ, ವ್ಯಾಟ್ಸಪ್ ಮಾತ್ರನೇ ಮೆಸೇಜ್ ಮಾಡಿ. ನಿಮಗೆ ಪ್ರತಿಯೊಂದು ವ್ಯಾಟ್ಸಪ್ಪಿಗೂ ರೆಸ್ಪಾನ್ಸ್ ಬಂದೇ ಬರುತ್ತೆ. ಒಂದು 5 ನಿಮಿಷ ವೆಯ್ಟ್ ಮಾಡಿ, ಬಂದೇ ಬರುತ್ತೆ. ಸೊ ನೀವು ಕಾಲ್ ಮಾಡಬೇಕು ಅನ್ನೋ ನೆಸೆಸಿಟಿ ಇಲ್ಲ. ನಿಮಗೇನು ಮತ್ತು ನೀವೇನು ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇದ್ದೀರೋ ಆ ಅಡ್ವರ್ಟೈಸ್ ಬಗ್ಗೆ ಕ್ಲೀನಾಗೆ ಕರೆಕ್ಟಾಗೆ ಎನ್ಕ್ವೈರಿ ಮಾಡಿ. ಸುಮ್ಮನೆ ಏನೋ ನೋಡ್ತೀರಾ, ಏನೋ ಹಾಕಿದ್ದೀರಾ ಅಂತೀರಾ. ಏನು ಹಾಕಿದ್ದೀನಿ ನಾನು? ಆ ಅಡ್ವರ್ಟೈಸ್ಮೆಂಟ್ ಬಗ್ಗೆ ಮಾತಾಡಿ. ನಿಮ್ಗೇನು ಅಡ್ವರ್ಟೈಸ್ಮೆಂಟಿಂದ ಬೇಕು ಅನ್ನೋದನ್ನ ಮೆಸೇಜ್ ಮಾಡಿ, ಇಲ್ಲ ವಾಯ್ಸ್ ರೆಕಾರ್ಡ್ ಆಗಿ. ರೆಸ್ಪಾನ್ಸ್ ಬರುತ್ತೆ. ಏನೋ ನೋಡ್ಬಿಡ್ತೀರಾ, ಒಂದು ಸೈಟದ ಅಡ್ವರ್ಟೈಸ್ಮೆಂಟ್ ನೋಡ್ರೆ ಲೊಕೇಶನ್ ಅಂತೀರಾ. ಯಾವ ಲೊಕೇಶನ್ ಕಳಿಸ್ಲಿ? ಏನಾದ್ರು ದೇವಸ್ಥಾನದ ಬಗ್ಗೆ ಹಾಕಿದ್ರೆ ಲೊಕೇಶನ್ ಅಂತೀರಾ. ಎಲ್ಲಿ ಬರುತ್ತೆ ಅಂತ ಕೇಳ್ತೀರಾ. ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಟೆಂಪಲ್ ಅಂತೀರಾ. ನಾನು 100 ಟೆಂಪಲ್ ಹಾಕಿರ್ತೀನಿ. ಕೋಲಾರ ಸೈಟ್ ಅಂತೀರಾ, ಹೊಸಕೋಟೆ ಸೈಟ್ ಅಂತೀರಾ, ಮಾಲೂರು ಫ್ಲ್ಯಾಟ್ ಅಂತ ಕೇಳ್ತೀರಾ. ಅದ್ರಿಗೆ ಹೆಸ್ರುಗಳು ಕೊಟ್ಟಿದ್ದೀನಿ ನಾನು. ಆ ಕಂಟೆಂಟ್ ಮೇಲೆ ಇಲ್ಲ ವಾಯ್ಸಲ್ಲಿ ಹೆಸ್ರುಗಳ್ನ ಮೆನ್ಷನ್ ಮಾಡಿರ್ತೀನಿ. ಇಂಥ ಜಾಗ ಈ ಥರ ಹೆಸ್ರು ಅಂತ ಆ ಜಾಗದ ಹೆಸರು ಹೇಳಿ, ಆ ಒಂದು ಡೀಟೇಲ್ಸ್ ಹೇಳಿ ಅದ್ರ ಮೇಲೆ ಮೆನ್ಷನ್ ಆಗಿರೋದು. ಇಲ್ಲ ನಿಮಗೆ ಗೊತ್ತಾಗಲ್ಲ ಅಂದರೆ ಅದ್ರದ್ದು ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ. ಇಲ್ಲಾಂದರೆ ನೀವೇನು ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇದ್ದೀರಾ ಅದ್ರದ್ದು ಲಿಂಕ್ ಶೇರ್ ಮಾಡಿ, ಎನ್ಕ್ವೈರಿ ಮಾಡಿ. ಏನೋ ಹಾಕಿದ್ದೀರಾ, ಏನೋ ಬಿಟ್ಟಿದ್ದೀರಾ, ಇದೆಲ್ಲಿ ಬರುತ್ತೆ, ಇದು ಹೆಂಗೆ, ಈ ಥರ ಎಲ್ಲ ಕೇಳಬೇಡಿ ದಯವಿಟ್ಟು. ನೀವು ಯಾರು, ಎಲ್ಲಿರೋದು ಅಂತೆಲ್ಲ ಕೇಳಕ್ಕೆ ಬರಬೇಡಿ. ನಿಮ್ಮ ರಿಕ್ವೈರ್ಮೆಂಟು ನಾನು ಹಾಕಿರೋ ಒಂದು ಅಡ್ವರ್ಟೈಸ್ಮೆಂಟ್ ಏನಿದೆಯೋ ಅದ್ರ ಬಗ್ಗೆ ದಯವಿಟ್ಟು ವ್ಯಾಟ್ಸಪ್ಪಲ್ಲಿ ಶೇರ್ ಮಾಡಿ. ಆ ಲಿಂಕ್ನಾಗ್ಬೋದು ಇಲ್ಲ ಸ್ಕ್ರೀನ್ಶಾಟ್ ಆಗಿ ನಿಮ್ಮ ಡೀಟೇಲ್ಸು ನಿಮಗೆ 101% ರೆಸ್ಪಾನ್ಸ್ ಬರುತ್ತೆ. ಆ ರೀತಿ ಬಂದಿಲ್ಲ ಅಂದರೆ ಒಂದು ಸ್ವಲ್ಪ ಹೊತ್ತಾದಮೇಲೆ ರಿಮೈಂಡರ್ಸ್ ಕೊಡಿ ನೀವೇನೆ, ಏನಾಯಿತು ಅಂತೇಳಿ. ಪದೇ ಪದೇ ಕಾಲ್ ಮಾಡ್ತಾ ಇದ್ರೆ ಮೊಬೈಲಲ್ಲಿ ಹ್ಯಾಂಗ್ ಆಗುತ್ತೆ. ವ್ಯಾಟ್ಸಪ್ಪಲ್ಲೂ ಕಾಲ್ ಮಾಡ್ತೀರಾ, ನಾರ್ಮಲಲ್ಲೂ ಕಾಲ್ ಮಾಡ್ತೀರಾ. ನಾನು ಕಾಲ್ ಮಾಡಿದಾಗ ಅವಾಗ ಹೇಳೋದು ಮತ್ತೆ ಏನು ಹೇಳ್ತೀನಿ, ಸೇಮ್ ವಿಡಿಯೋದಲ್ಲಿ ಹೇಳಿರೋ ಮಾತೇ ಹೇಳಬೇಕು ಮತ್ತೇನು ನಾನು. ಮತ್ತೆ ನೀವು ವ್ಯಾಟ್ಸಪ್ಪಿಗೆ ಬನ್ನಿ, ಲೊಕೇಶನ್ ಕಳಿಸ್ತಾರೆ, ಡೀಟೇಲ್ಸ್ ಕೊಡ್ತಾರೆ ವ್ಯಾಟ್ಸಪ್ಪಲ್ಲಿ ಅಂತಲೇ ಮೆನ್ಷನ್ ಮಾಡೋದು. ಫೋನಲ್ಲಿ ಹೇಳ್ತೀನಿ ಗೊತ್ತಾಗಲ್ಲ, ವ್ಯಾಟ್ಸಪ್ಪಿಗೆ ಮೆಸೇಜ್ ಮಾಡ್ತೀರಾ ಅಂತೀರಾ. ಸೊ ಅದನ್ನೇನು ಮುಂಚೆನೇ ನೀವೇ ಮಾಡ್ಬೋದಲ್ವಾ? ವ್ಯಾಟ್ಸಪ್ಪಲ್ಲೇ ಮೆಸೇಜ್ ಮಾಡಿ ಅಂತ ತಾನೇ ಹೇಳೋದು. ಫೋನ್ ಮಾಡಿ ಎಲ್ಲ ಕೇಳಿದ ಮೇಲೆ ವ್ಯಾಟ್ಸಪ್ಪಿಗೆ ಒಂಚೂರು ಕಳಿಸಿ ಅಂತೀರಾ. ಅದನ್ನು ಫಸ್ಟೇ ಮಾಡಿಬಿಡಿ ಅಲ್ಲ, ನಿಮಗೂ ಈಸಿ ನಮಗೂ ಈಸಿ ಎಲ್ಲಾನು. ಕೆಲವೊಬ್ರು ವಯಸ್ಸಾಗಿರೋರು ಇದ್ದೀರಾ, ಓದಿರೋರು ಇದ್ದಾರೆ, ಓದದೇ ಇರೋರು ಇದ್ದಾರೆ. ಸೊ ದಯವಿಟ್ಟು ಏನು ವಿಡಿಯೋ ಮಾಡ್ತೀರಾ ನಿಮಗೆ ಗೊತ್ತಾಗಿಲ್ಲ ಅಂದರೆ ಅಕ್ಕಪಕ್ಕ ಅವ್ರನ್ನ ಕೇಳ್ಬಿಟ್ಟು ವ್ಯಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕೇಳಿ, ನಾವು ಅಪ್ಡೇಟ್ ಕೊಡ್ತೀರಿ. ಪೂರ್ತಿ ನಾವು ಒಬ್ರೊಬ್ರ ಹತ್ರನೂ ಒಬ್ರೊಬ್ರು ಫೋನ್ ಮಾಡ್ಕೊಂಡ್ರೆ 10 ನಿಮಿಷ 20 ನಿಮಿಷ 25 ನಿಮಿಷ A to Z ಎನ್ಕ್ವೈರಿ ಮಾಡ್ತೀರಾ. ಬ್ಯಾಕ್ ಟು ಬ್ಯಾಕ್ 100 ಕಾಲ್ ವೇಟಿಂಗ್ ಅಲ್ಲಿ ಇರುತ್ತೆ. ಸೊ ದಯವಿಟ್ಟು ಹಂಗೆ ಮಾಡಕ್ ಹೋಗಿ, ನಾನ್ ಸ್ಟಾಪು ಬರ್ತಾ ಇರುತ್ತೆ ಕಾಲ್ಗಳು. ಅರ್ಥ ಮಾಡ್ಕೊಳ್ಳಿ ನಮ್ಮ ಕಂಡೀಷನ್ಸ್ನ. ವ್ಯಾಟ್ಸಪ್ಪಲ್ಲಿ ಮಾತ್ರ ಮೆಸೇಜ್ ಮಾಡಿ ಎನ್ಕ್ವೈರಿ ಮಾಡ್ಕೊಳ್ಳಿ. ಸೊ ಇವಾಗ ಒಂದು ವಯಸ್ಸಾಗಿರೋ ಒಬ್ರದ್ದು ಈ ವಿಡಿಯೋದಲ್ಲಿ ಕ್ಲಿಪ್ಪಿಂಗ್ ಅಟ್ಯಾಚ್ ಮಾಡಿದ್ದೀನಿ ನೋಡಿ. ಅವ್ರಿಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗ್ತಾ ಇರಲಿಲ್ಲ. ಲಾಸ್ಟ್ಗೆ ಆಮೇಲೆ ಅವರೇ ಅಂದರು ವ್ಯಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅಂತ. ಕೆಲವ್ರು ಅಂತಾರೆ ನಾವು ಚಿಕ್ಕ ಮೊಬೈಲ್ ಯೂಸ್ ಮಾಡ್ತೀವಿ, ವ್ಯಾಟ್ಸಪ್ ಇಲ್ಲ, ಹಂಗೆ ಹಿಂಗೆ ಅಂತೇಳಿ. ಬಟ್ ಅದನ್ನ ನಮ್ಮ ಹತ್ರ ಎಲ್ಲ ಕೇಳಿದ ಮೇಲೆ ಲಾಸ್ಟಲ್ಲಿ ಹೇಳ್ತಾರೆ ನಮ್ಗೊಂಚೂರು ವ್ಯಾಟ್ಸಪ್ ಮಾಡಿಬಿಡಿ ಅಂತ. ಆವಾಗ ಫಸ್ಟೇ ಹೇಳಿದಾಗ ವ್ಯಾಟ್ಸಪ್ ಇಲ್ಲ ಅಂತಾರೆ, ಲಾಸ್ಟಲ್ಲಿ ಆಮೇಲೆ ಒಂಚೂರು ವ್ಯಾಟ್ಸಪ್ ಮಾಡಿ ಅಂತೀರ. ಯಾಕೆ ಈ ಥರ? ಆಯಿತಾ? ಸೊ ನಂದು ಕೆಲಸಗಳು ವೆರಿ ಜೆನ್ಯೂನ್ ಆಗಿರುತ್ತೆ. ಇಷ್ಟ ಆದರೆ ಬರ್ಬೋದು, ಫೋರ್ಸ್ಫುಲ್ ಯಾವುದೂ ಇಲ್ಲ. ಐ ಆಮ್ ವೆರಿ ಸ್ಟ್ರಿಕ್ಟು. ನಾನು ಒಂದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರು. ಸಖತ್ ಸ್ಟ್ರಿಕ್ಟಾಗಿ ನನ್ನ ಕೆಲಸಗಳು ಮಾಡೋದು. ಇಷ್ಟ ಇದ್ರೆ ಮಾತ್ರ ಬರ್ಬೋದು, ಯಾರಿಗೂ ಬಲವಂತ ಮಾಡಲ್ಲ. ನಿಮ್ಮ ಕಾನ್ಫಿಡೆನ್ಸು ಓಕೆ ಅಂದರೆ ಮಾತ್ರನೇ ಬನ್ನಿ, ಯಾರಿಗೂ ಬಲವಂತ ಇಲ್ಲ ಅಲ್ಲಿ. ಓಕೆನಾ? ಸೊ ದಯವಿಟ್ಟು ವ್ಯಾಟ್ಸಪ್ಪಲ್ಲಿ ಮಾತ್ರ ಮೆಸೇಜ್ಗಳು ಮಾಡಿ, ಎನ್ಕ್ವೈರಿ ಮಾಡಿ. ಕೆಲವ್ರಿಗೆ ಗೊತ್ತಿಲ್ಲ ಅನ್ನೋರು ಯಾರನ್ನಾರು ಕೇಳಿ ವ್ಯಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅದ್ರ ಬಗ್ಗೆ ಏನು ಕೊಡ್ತೀರಿ ನಾವು ಅನ್ನೋದನ್ನ ಅರ್ಥಗಳು ಮಾಡ್ಕೊಳ್ಳಿ ದಯವಿಟ್ಟು. ಮೇಡಮ್, ಮಾರತಳ್ಳಿ ಬ್ರಿಡ್ಜ್ ಅನ್ನೋದು ಸೆಂಟ್ರಲ್. ನೀವ್ ಹೇಳೋದು ನನ್ಗೆ ಅರ್ಥ ಆಗಲ್ಲ. ನಾನು ಹೇಳೋದು ಅದು ಯಾವ ಏರಿಯಾ ಅಮ್ಮ, ಯಾವ ಕಡೆ ಬರುತ್ತೆ? ಅದಕ್ಕೆ ಅಲ್ವಾ ಮೇಡಮ್ ಹೇಳ್ತಾ ಇರೋದು ಮಾರತಳ್ಳಿ ಬ್ರಿಡ್ಜು ಅಂತ.
ನಾವು ಮೆಸ್ಟಿಗೆ ಬಂದು ಬರ್ಬೇಕಾ ಆ ಕಡೆ? ಹೌದು. ನಾವ್ ಇಲ್ಲಿ ಬೆಂಗಳೂರು ಆಚೆ ಈ ಕಡೆ ಕೆಂಗೇರಿ ಕಡೆ ಇರೋದು ನಾವು. ಸರಿ. ಈಗ ಅರ್ಥ ಆಯ್ತಾ? ಕೆಂಗೇರಿ ಕಡೆ ನಾವಿರೋದು. ಹೆಂಗ್ ಬರ್ಬೇಕು? ಮೆಜೆಸ್ಟಿಕ್ ಬಂದು ಬರ್ಬೇಕಾ? ಮೆಜೆಸ್ಟಿಕ್ಕಿಂದ ಮಾರತಳ್ಳಿ ಬ್ರಿಡ್ಜಿಗೆ ಬನ್ನಿ. ಮೇನ್ ರೋಡ್ ಇಲ್ಲ ಒಳಗೆ ಏನಾದ್ರು ಬರ್ಬೇಕಾ? ಅಲ್ಲಿ ಬಂದು ಫೋನ್ ಮಾಡ್ಬೇಕಾ? ಅಲ್ಲಿ ಬಂದು ಒಳಗಡೆಗೆ ಬರಬೇಕು, ಮಾರತಳ್ಳಿ ಬ್ರಿಡ್ಜಿಂದ ಒಳಗೆ ಬರಬೇಕು. ನಡ್ಕೊಂಡ್ ಬರ್ಬೇಕಾ ಇಲ್ಲ ಆಟೋಲ್ ಬರ್ಬೇಕಾ? ಆಟೋದಲ್ಲಿ ಬರಬೇಕು. ಆಟೋದವ್ರಿಗೆ ಹೇಳಿದ್ರೆ ಕರ್ಕೊಂಡ್ ಬರ್ತಾರಾ? ಹೌದು, ಆಟೋದವ್ರಿಗೆ ಹೇಳಿದ್ರೆ ಕರ್ಕೊಂಬರ್ತಾರೆ. ಹಾ ಸರಿ. ಯಾವ ಆದರೆ ಬರೋದಕ್ಕೆ ಮುಂಚೆ ಫೋನ್ ಮಾಡಿ ಬರಬೇಕು. ಸರಿ ಅಮ್ಮ, ಬೇಜಾರ್ ಮಾಡ್ಕೋಬೇಡಿ. ನಮಗ್ ಗೊತ್ತಾಗಲ್ಲ, ಆ ಕಡೆ ಬಂದಿಲ್ಲ, ಅದಕ್ಕೆ ಎಲ್ಲ ತಿಳಿಸಿ ತರ ಕೇಳಿದ್ದು. ಅದಕ್ಕೇನೆ ನಾವು ಹೇಳಿರೋದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ಪ್ರತಿ ಒಂದು ಇನ್ಫಾರ್ಮೇಷನು ಕೊಡ್ತಾರೆ ಅಂತೇಳಿ. ಅಡ್ರೆಸ್ಸು, ಸರಿ ಲೊಕೇಶನ್ ಮ್ಯಾಪು ಎಲ್ಲನೂ ಕಳಿಸ್ತಾರೆ. ಹಾ ನಾವ್ ಬಂದ್ರೆ ಬಸ್ಸಲ್ಲೇ ಬರ್ಬೇಕಪ್ಪ. ಸರಿ ಸರಿ. ಬಸ್ಸಲ್ಲೇ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿ ಮೇಡಮ್, ಅಡ್ರೆಸ್ ಕಳಿಸ್ತಾರೆ.